ಭಾರತ ನಿನ್ನೆ ದಾಳಿ ಮಾಡಿದೆ. 21 ಉಗ್ರರ ಕ್ಯಾಂಪ್ಗಳು ಛಿದ್ರ ಆಗಿರೋದು 25 ನಿಮಿಷ ಆಗಿರುವಂಥದ್ದು. ಇದು ಚೀನಾ ಬಂದಿ ಅಬ್ದುಲ್ಲಾ ಬಿನ್ ಮಸೂದ್, ದುಲಾಯಿ, ಗರ್ಬಿ ಹಬೀಬುಲ್ಲಾ, ವಟ್ಟಾರ್ಸಿ, ಬಾಲಾಕೋಟ್, ಸೆನ್ಸಾ, ಒಗ್ಗಿ, ಬೋಯಿ, ಗುಲ್ಪುರ, ಕೋಟ್ಲಿ, ಬರಾಲಿ, ಬರ್ನಾಲಾ, ಮೆಹಮೂನಾ, ಜೋಯಾ, ಬೌಲಾಪುರದ ಉಗ್ರರ ಕ್ಯಾಂಪ್ಗಳ ಮೇಲೆ ಏರ್ ಸ್ಟ್ರೈಕ್ ಮಾಡಲಾಗಿದೆ. 29 ನಿಮಿಷದಲ್ಲಿ ಇಂಥದ್ದೊಂದು ದಾಳಿಯಾಗಿರುವುದು. ರಫೇಲ್ ಯುದ್ಧ ವಿಮಾನಗಳನ್ನು ಬಳಕೆ ಮಾಡಿದ್ದಾರೆ. ಇದರ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಆಗಿರುವಂತಹ ಬೆಳವಣಿಗೆ ಇದು. ಕ್ಷಿಪಣಿಗಳನ್ನು ಕೂಡ ಉಡಾವಣೆ ಮಾಡಲಾಯಿತು. ಅವುಗಳ ಮುಖಾಂತರ ಬಗ್ಗು ಬಡಿಯುವಂಥ ಪ್ರಯತ್ನ. 21 ಉಗ್ರರ ಕ್ಯಾಂಪ್, ಯಾವ್ಯಾವ ಕ್ಯಾಂಪ್ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಎಲ್ಲ ಕ್ಯಾಂಪ್ಗಳು, ಎಲ್ಲಕ್ಕಿಂತ ಹೆಚ್ಚಾಗಿ ಭಾರತದ ಟಾರ್ಗೆಟ್ ಇದ್ದಿದ್ದೇ ಲಷ್ಕರ್ ಎ ತೊಯ್ಬಾ ಮತ್ತು ಜೈಷ್ ಎ ಮೊಹಮ್ಮದ್. ಇವುಗಳ ಮುಖ್ಯ ಕಚೇರಿಯನ್ನು ನಾವು ಉಡಿಸಿ ಮಾಡಬೇಕು. ಅಲ್ಲಿಯೇ ಟ್ರೈನಿಂಗ್ ಆಗ್ತಾ ಇದ್ದಿದ್ದು ಅನೇಕ ಜನರಿಗೆ, ನೇಮಕಾತಿ ಆಗ್ತಾ ಇದ್ದಿದ್ದು ಉಗ್ರರಿಗೆ. ಉಗ್ರರ ನೇಮಕಾತಿ ಹೆಂಗಾಗತ್ತೆ ಗೊತ್ತಾ? ಇವ್ರದ್ದು ಹಣ ಬರುತ್ತೆ ಯಾರಿಗೆ? ಉಗ್ರ ಸಂಘಟನೆಗಳಿಗೆ. ಅಥವಾ ಒಂದು ಯಾವುದೋ ಧಾರ್ಮಿಕ, ಇವ್ರೇನು ಧರ್ಮವನ್ನು ಪಾಕಿಸ್ತಾನದಲ್ಲಿ ಇದು ಮಾಡ್ತಿದ್ದಾರಲ್ಲ ಅವರು ಹಣವನ್ನು ಕೊಟ್ಟು ಕೆಲ ಯುವಕರನ್ನ ಖರೀದಿ ಮಾಡ್ತಾರೆ. ಹಣವನ್ನು ಕೊಟ್ಟು ಕೆಲ ಯುವಕರನ್ನ ಖರೀದಿ ಮಾಡಿ ಅವರನ್ನು ICCಗೋ, ಲಷ್ಕರ್ ಎ ತೊಯ್ಬಾಗೋ, ಜೈಷ್ ಎ ಮೊಹಮ್ಮದ್ ಕಳಿಸ್ತಾರೆ. ಅಲ್ಲಿ ಅವರಿಗೆ ಟ್ರೈನಿಂಗ್ ಆಗತ್ತೆ. ಎಲ್ಲಿಂದ ಟ್ರೈನಿಂಗು? ಅವ್ರಿಗೆ ಗುಂಡು ಹೊಡೆಯೋದ್ರಿಂದ ಹಿಡಿದು, ಗಡಿ ನುಸುಳೋದ್ರಿಂದ ಹಿಡಿದು, ಧರ್ಮದ ಅಪೀಮವನ್ನು ತುಂಬೋದ್ರಿಂದ ಹಿಡಿದು ಎಲ್ಲವೂ ಆಗುತ್ತೆ. ಎಲ್ಲವೂ ಆದ ನಂತರ ಆ ವ್ಯಕ್ತಿಯನ್ನ ದಾಳಿಗೆ ಸಜ್ಜು ಮಾಡಿ ಕಳಿಸ್ತಾರೆ. ಆ ವ್ಯಕ್ತಿ ಇಲ್ಲಿ ಬಂದು ಅಮಾಯಕ ಜೀವವನ್ನು ತೆಗಿತಾನೆ. ಅಮಾಯಕ ಜೀವ ತೆಗೆಯೋದು. ಹೀಗಾಗಿನೇ ಉಗ್ರರ ನೆಲೆಗಳೇ ಭಾರತದ ಟಾರ್ಗೆಟ್ ಆಗಿತ್ತು. 25 ನಿಮಿಷದಲ್ಲಿ ನುಗ್ಗಿ ಹೊಡೆದು ಬಂದ್ಬಿಟ್ಟಿದ್ದಾರೆ. ಪಾಕಿಸ್ತಾನಕ್ಕೆ ಆಮೇಲೆ ಗೊತ್ತಾಗಿದ್ದು, ಇದು ಭಾರತದ ದಾಳಿ ಅಂತ. ಅವ್ರು ಅನ್ಕೊಂಡಿರ್ಬೋದು ಪಾಕಿಸ್ತಾನದವ್ರು ನೇರವಾಗಿ ಯುದ್ಧಕ್ಕೆ ಬರ್ಬೋದು ಭಾರತ, ಹೀಗಾಗಿನೇ ಮಾಕ್ ಡ್ರಿಲ್ ಎಲ್ಲ ಮಾಡ್ತಾ ಇದ್ದಾರೆ, ಯುದ್ಧ ಸಿದ್ಧತೆಗಳಾಗ್ತಾ ಇದೆ, ಗಡಿಯಲ್ಲಿ ಯೋಧರ ನಿಯೋಜನೆ ಆಗ್ತಾ ಇದೆ, ನೌಕಾಪಡೆ ತಯಾರಿ ಮಾಡ್ತಾ ಇದೆ, ವಾಯುಸೇನೆ ತಯಾರಿಯನ್ನು ಆ ಆಲೋಚನೆಯಲ್ಲಿ ಪಾಕಿಸ್ತಾನ ಇದ್ದದ್ದು. ಆದರೆ ಭಾರತ ಮಾಡಿದ್ದೇ ಬೇರೆ. ಅದಕ್ಕೆ ಭಾರತ ಸರ್ಕಾರ ಮಾಧ್ಯಮಗಳಿಗೆ ಒಂದು ನೋಟಿಸ್ ಕೊಟ್ಟು, ಯಾವ ಲೈವ್ ಕವರೇಜ್ ಮಾಡಬೇಡಿ, ನೀವು ಯಾವುದ್ರ ಬಗ್ಗೆನೂ ಹೇಳಬೇಡಿ ಅಂತ. ಏಕಾಏಕಿಯಾಗಿ ಖಚಿತ ಮಾಹಿತಿ ಆಧಾರದ ಮೇಲೆ ನಿನ್ನೆ ಹೊಡೆದು ಉರುಳಿಸಿದ್ರು. ಇದೀಗ ಪಾಕ್ ಮಾತ್ರ ಅಂಗಲಾಸ್ತಾ ಇದೆ. ಮತ್ತೆ ನರಿಬುದ್ಧಿ ಪ್ರದರ್ಶನ, ಮತ್ತೆ ದಾಳಿಗೆ ಬಂದಿದ್ದಾರೆ ಅವರು. JF-17 ಎನ್ನುವಂಥ ಒಂದು ಯುದ್ಧ ವಿಮಾನವನ್ನು ಕೂಡ ಇವತ್ತು ನಮ್ಮ ವಾಯುಪಡೆಯವರು ಹೊಡೆದು ಉರುಳಿಸಿ ತಕ್ಕ ಶಾಸ್ತಿಯನ್ನು ಕಲಿಸಿದ್ದಾರೆ. ಒಂದು ಕಡೆ ಈ ಜಮ್ಮು ಕಾಶ್ಮೀರದಿಂದ ಯುವಕರೇನು ಹೋಗಿದ್ರಲ್ಲ, ಅವರೇನು ಟೆರರಿಸ್ಟ್ ಆಗಿದ್ರು, ಅವರನ್ನೂ ಕೂಡ ಗುರುತಿಸಿ ಅವರ ಮನೆಗಳನ್ನ ಧ್ವಂಸ ಮಾಡಿದ್ದಾರೆ. ಅವ್ರ ಮನೆಯವರೆಲ್ಲ ಬೀದಿ ಪಾಲೀಗ. ಅವ್ರ ಮನೆಯವರು ಹೇಳ್ತಾರೆ, 3 ವರ್ಷ ಆಯ್ತು, 4 ವರ್ಷ ಆಯ್ತು ಮನೆ ಬಿಟ್ಟು ಹೋಗಿ, ನಮ್ಗೆ ಗೊತ್ತಿಲ್ಲ. 3-4 ವರ್ಷ ಆಯ್ತು ಬಿಟ್ಟು ಹೋಗಿ. ಎಲ್ಲಿ ಹೋದ ಮಗ? ಪಕ್ಕದ ಪಾಕಿಸ್ತಾನ. ಗಡಿನೂ ಸುಳೋದು ಹೋಗೋದು. ಪಾಕಿಸ್ತಾನಕ್ಕೆ ಹೋಗ್ಬೇಕಂದ್ರೆ ಗಡಿನೂ ಸುಳೋದೇನೆ. ಅವರು ಆರಾಮ್ಸಿ ವೆಲ್ಕಮ್ ಅಂತಾರ. ಅವ್ರಿಗೆ ಉದ್ದೇಶನೇ ಅದು. ನನಗೆ ಅವಾಗಿಂದ ಕೂಡ ಕಾಡ್ತಾ ಇರೋ ಪ್ರಶ್ನೆ, ಇಂಥ ಕೆಟ್ಟ ದೇಶ, ಆ ದೇಶಕ್ಕೆ ಸಪೋರ್ಟ್ ಮಾಡಿ ನಾವು ಆ ದೇಶಕ್ಕೆ ಹೋಗ್ತೀವಿ ಅಂತ ಹೇಳ್ತಾರಲ್ರಿ. ಕೌಡೆ ಕಾಸಿನ ಕಿಮ್ಮತ್ತಿಲ್ಲದಂಥ ದೇಶ ಪಾಕಿಸ್ತಾನ. ಕೌಡೆ ಕಾಸಿನ ಕಿಮ್ಮತ್ತಿಲ್ಲ, ಸಮಸ್ಯೆಗಳೇ ಇರುವಂತಹ ದೇಶ. ಅಲ್ಲಿ ಗೋಧಿ ಹಿಟ್ಟಿನ ರೇಟು ಡೈಲಿ ಬರ್ತಾ ಇರುತ್ತೆ ಪಾಕಿಸ್ತಾನದ ಬಗ್ಗೆ. ಅಲ್ಲಿ ತರಕಾರಿ ರೇಟು, ಅಲ್ಲಿ ಕಿರಾಣಿ ರೇಟು. ಒಬ್ಬ ಜನಸಾಮಾನ್ಯ ಬದುಕೋದಕ್ಕೆ ಹೇಳ್ತಾ ಇದ್ದೀನಿ. ಅಲ್ಲಿ ಹಿಂದೂಗಳ ಪರಿಸ್ಥಿತಿ ಅಂತೂ ಅದು ಬೇರೆ. ಅಲ್ಲಿ ಅಲ್ಪಸಂಖ್ಯಾತರವರು. ಮತ್ತೆ ಶಿಯಾಗಳ ಜೊತೆನೂ ಆಗಲ್ಲ ಇವ್ರದೆಲ್ಲ. ಶಿಯಾಗಳ ಜೊತೆನೂ ಕೂಡ ಸರಿಯಾಗಿಲ್ಲ. ಇಂತಹ ರಾಷ್ಟ್ರ ಭಾರತದ ಮೇಲೆ ಎರಗ್ ಬಂದಿತ್ತು. ಈಗ ಹೊಡೆತ ತಿಂದು ಬಿದ್ದಿದೆ.
ಭಾರತ ಮತ್ತೇನಾದರೂ ಬಂದರೆ ಮತ್ತೆ ಉತ್ತರ ಕೊಡ್ತೀವಿ ಅಂತ ಕಟುವಾಗಿನೇ ಪಾಕಿಸ್ತಾನಕ್ಕೆ ಹೇಳಿದೆ.